ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಮುದ್ದು ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಮುದ್ದು ಬರ್ಡೇ ದಿನ ಇಲ್ಲೇ ನಿಯರ್ ಬೈ ಇರುವಂಥ ರೆಸಾರ್ಟ್ಗೆ ಹೋಗಿದ್ದೋ ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗ 3 ಜನನು. ಎಂಟ್ರೆನ್ಸ್ ನೋಡಿದ್ರಲ್ಲ, ಎಂಟ್ರೆನ್ಸ್ ಅದು ಆ್ಯಕ್ಚುಲಿ ರಿಸೆಪ್ಷನು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಮುದ್ದುದು, ಇನ್ನೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ನೋಡಿ ಒಂದು ರೌಂಡ್ ತೋರಿಸ್ಬಿಡ್ತೀನಿ ಹಂಗೇ. ಫುಲ್ ಎಲ್ಲ ಮಾಡೋಕ್ಕಾಗಲ್ಲ. ಅದಾದಮೇಲೆ ಜಾಸ್ತಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಹೋಗಿರೋದು ಟೈಮೆಲ್ಲ ವೇಸ್ಟ್ ಆಗುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಾ ಹಂಗೆ ಒಂದು ರೌಂಡ್ ತೊಗೊಂಡು. ಗ್ರೀನರಿ ಆಗಿತ್ತು, ತುಂಬ ಚೆನ್ನಾಗಿತ್ತು. 1 ಡೇ ಅಥವಾ 2 ಡೇಸ್ ಆರಾಮಾಗಿ ಹೋಗ್ಬೋದು. ಫ್ರೆಂಡ್ಸ್ ಜೊತೆ ಹೋದರೆ ಇನ್ನೂ ಮಜಾ ಮಾಡ್ಬೋದು. ಬಟ್ ನಾವು ಹೋಗಿದ್ದು 3 ಜನ. ಮುದ್ದು ಬರ್ಡೇ ಇತ್ತಲ್ವ, ಅದಕ್ಕೋಸ್ಕರ ನಾವು ಅವತ್ತು ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಹಂಗಾಗಿ ಹೋಗಿದ್ದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಗೇಮ್ ಸೆಕ್ಷನ್ಗೆ ಹೋದೋ. ಫಸ್ಟು ಎಂಟ್ರೆನ್ಸ್ ಎಲ್ಲ ಇದು ಮಾಡಿ ಫೀಸ್ ಪೇ ಮಾಡಿಬಿಟ್ಟು ನೆಕ್ಸ್ಟು ಗೇಮ್ ಸೆಕ್ಷನ್ಗೆ ಹೋದೋ. ಮಕ್ಕಳಾಡೋದೆಲ್ಲ ಇರುತ್ತೆ ಅಲ್ವಾ, ಇದು ಮಕ್ಕಳಾಡೋದ್ರಲ್ಲಿ ಇವನು ಆಟಾಡ್ತಾ ಇದ್ದ ಮುದ್ದು. ನೆಕ್ಸ್ಟು ನಾವು ಹಂಗೇ ಅಡ್ವೆಂಚರ್ ಗೇಮ್ಸ್ ಎಲ್ಲನೂ ಆಟಾಡಿಕೊಂಡು ಚೆನ್ನಾಗಿತ್ತು. ಆರಾಮ್ಸೆ ಮಜಾ ಮಾಡ್ಬೋದು. ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ದು, ಏನಕಂದರೆ ನಮಗೆ ಮನೆ ನಿಯರ್ ಬೈ ಇತ್ತು. ಒಂದು 60 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ, 60-70 ಕಿಲೋಮೀಟ್ರು ಅಷ್ಟೇ. ಹಂಗಾಗಿ ನಾವು ಸ್ಟೇಕೇಷನ್ ಏನು ತೊಗೊಂಡಿರಲಿಲ್ಲ. ಇದೆಯಲ್ಲ, ಇದು ಆಡಬೇಕಾದ್ರೆ ಯಾವ ಲೆವೆಲ್ಗೆ ಭಯ ಆಯಿತು ಅಂದರೆ, ಮೇಲೆ ಹೋಗ್ಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ, ಕೆಳಗಡೆ ಇಳಿಬೇಕಾದ್ರೆ ಕೆಳಗಡೆ ನೋಡಿದ್ರೆ ಮಾತ್ರ ಹೆವಿ ತಲೆ ಸುತ್ತುತ್ತೆ. ನನಗೆ ಮೊದಲೇ ಹೈಟ್ ಫೋಬಿಯಾ ಇದೆ, ಬಟ್ ಭಯನೇ ಆಗೋಯ್ತು ನನಗೆ. ಬಟ್ ಚೆನ್ನಾಗಿತ್ತು, ಓಕೆ ಅನಿಸ್ತು. ಒಂದು 2-3 ಸಲ ಮೇಲೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದೆಲ್ಲ ಫನ್ ಗೇಮ್ಸ್ ಎಲ್ಲ ಇತ್ತು ಮಕ್ಕಳಿಗೆ, ಅದೆಲ್ಲ ಆಟಾಡಿಕೊಂಡು. ಇದು ನೋಡಿ ಎಷ್ಟು ತಳ್ಳಿದ್ರೂ ಮತ್ತೆ ಮತ್ತೆ ಹಂಗೆ ಮುಂದೆ ಹೋಗ್ತಾ ಇರುತ್ತಲ್ವ. ಇವನು ಮುದ್ದು ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ವಿಮ್ ಮಾಡ್ತೀನಿ ಅಂದ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಅಡ್ವೆಂಚರ್ ಗೇಮಿಗೆ ಬಂದು. ಇವರೇನೋ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಅಭ್ಯಾಸ ಇದೆ ಜಿಪ್ ಲೈನ್ ಎಲ್ಲ ಹೋಗಿ, ನನಗಂತೂ ಅಭ್ಯಾಸ ಇರಲಿಲ್ಲ. ಬಟ್ ನಂಗೆ ಸ್ವಲ್ಪ ಭಯ ಆಯ್ತಾಯಿತ್ತು, ಆಲ್ರೆಡಿ ಅಲ್ಲಿ ಬೇರೆ ಇದಾಗಿತ್ತಲ್ಲ. ಇಲ್ಲಿ ಸರಿ ಓಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಹೋದೆ. ನೆಕ್ಸ್ಟು ಇದನ್ನು ಮಾಡ್ಕೊಂಬಂದಿದ್ದೆ ಧೈರ್ಯ ನನಗೆ. ನೆಕ್ಸ್ಟು ಸೈಕಲಿಗೆ ನಾನು ಟಿಕ್ ಮಾಡಿಸಿ ಇಷ್ಟು ಅಂತ ಪಾಯಿಂಟ್ಸ್ ಇರುತ್ತೆ, ಅದೆಲ್ಲನೂ ಆಡ್ಬೋದು. ನಂಗೆ ಆಗಲಿಲ್ಲ ಅಂತ ಅಂದ್ಬಿಟ್ಟು 2 ರೌಂಡು ಇವ್ರ ಕೈಲೇ ಸೈಕಲ್ ಇದು ಮಾಡಿಸ್ದೆ. ನನ್ನ ಕೈಲಂತೂ ಆಗಲೇ ಇಲ್ಲ. ಅವ್ರು ಆಲ್ಮೋಸ್ಟ್ 4 ರೌಂಡ್ಸ್ ಸೈಕ್ಲಿಂಗ್ ಮಾಡಿದ್ರು ಇದನ್ನು, ಅಡ್ವೆಂಚರ್ ಗೇಮ್ದು. ನನಗಂತೂ ಸ್ವಲ್ಪ ಭಯ ಆಯಿತು, ಬಿದ್ದುಬಿಡ್ತೀನಿ ಇನ್ ಕೇಸ್ ಏನಾದರೂ ನನಗೆ ಅಲ್ಲಿ ಹೋಗ್ತಾ ತಲೆಗೆಲೆ ಸುತ್ತಬಿಟ್ರೆ, ಸೈಕಲ್ ಹೊಡೆಯೋದು ನಿಲ್ಲಿಸ್ಬಿಟ್ರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಅದಲ್ಲದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನ ರಿಂಗ್ ಬೇರೆ ಕಳೆದೋಗಿತ್ತು. ಯಪ್ಪ ಭಯ ಆಗೋಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.